ಭಾಳ ಪ್ರಶಸ್ತಿ ಕೇಳ್ಪಡ್ತೀನಿ ಸರ್ ನಿಮಗೆ. ನಾವು ಪ್ರಶಸ್ತಿಗಾಗಿ ಕೆಲಸ ಮಾಡಲಿಲ್ಲ ಸರ್. ಏನು ಸರ್ ಇದು ಎಲ್ಲ ವಿದ್ಯಾರ್ಥಿಗಳು ಬಂದರೆ ಕುಲಪತಿಗಳಿಗೆ ಗುಡಿಸಿ ಸರ್ ಇಲ್ಲಿವರೆಗೂ ಎಷ್ಟು ನಿಮ್ಗೆ ಅವಾರ್ಡನ್ನು ಅದನ್ನು ತೊಗೊಂಡ್ರೆ ಅದಕ್ಕೆ ನಮಗೆ ಪ್ರಾಫಿಟ್. ವಿಲೇಜ್ ಕ್ಯಾಂಪು ಮತ್ತು ಒಂದು NIC ಕ್ಯಾಂಪ್ ಎರಡು ಅಲ್ಲಿ ಕೂಡ ಒಂದು ರಿಸರ್ವೇಷನ್ ಇದೆ 7% 8% ಕಸ ಹೊಡಿಲಿಕ್ಕೆ ರೆಡಿ ಇರಬೇಕು, ಕುರ್ಚಿ ಮೇಲೆ ಕುಂದ್ರಕ್ಕೆ. ನಾವು ಇಲ್ಲಿ ಇಂಡಿಯನ್ ಆರ್ಮಿ ಇದ್ದಂಗೆ ನಾವು ಹೌದಾ ನಮ್ಮ ಸೈನಿಕರನ್ನ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅಂತ ಕರಿತೀವಿ ನಾವು. ದೇಶ ಕಟ್ಟೋರು NSS ಪಾತ್ರ ಏನು ಸರ್? ಈಗ ಅವತ್ತು ಏನನ್ನು ಕೊಡೋದಿಲ್ಲ, ನಿಸ್ವಾರ್ಥ ಸೇವೆಯನ್ನು ಮಾಡಿರಿ. ನಾರ್ಮಲ್ NSS ವಿದ್ಯಾರ್ಥಿ ಒಂದ್ಸಲ ಅಂದರೆ ಡೆಲ್ಲಿಗೆ ಹೋಗ್ಬಿಡ್ತೀವಿ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮೊದಲನೇ ಭಾಗದಲ್ಲಿ NSS ಬಗ್ಗೆ, NSS ಸ್ಥಾಪನೆ ಮತ್ತು NSS ಒಳಗಡೆ ಯಾವ ರೀತಿ ಸದಸ್ಯರು ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಬೇಕು, ಅವರ ಕ್ಯಾಂಪ್ಗಳು ಯಾವ ರೀತಿ ಇರುತ್ತೆ ಮತ್ತು ನಿಮ್ಮ ಸಾಧನೆಗಳು, ಬ್ಲಡ್ ಬ್ಯಾಂಕು ಮತ್ತು ಹಲವಾರು ಕಡೆಗಳಲ್ಲಿ ನೀವು ಅತಿಥಿಯಾಗಿ ಹೋಗಿದ್ದು ಇದನ್ನೆಲ್ಲ ಹೇಳಿದೆ ಸರ್. ಈಗ ನಿಮ್ಗೆ ನಾನು ಇನ್ನೂ ಭಾಳ ಪ್ರಶಸ್ತಿ ಕೇಳ್ಪಡ್ತೀನಿ ಸರ್. ನಿಮಗೆ ನಾನು ನಿಮ್ಮ ಮನೆಗೆ ಬಂದಾಗ ನೋಡಿದೆ ಪ್ರಶಸ್ತಿಗಳೆಲ್ಲ ಒಂದು ದೊಡ್ಡ ಒಂದು ರೂಮ್ ಒಳಗಡೆ ತುಂಬಿದಂಗಿತ್ತು. ನೀವು ಅದನ್ನು ಎಷ್ಟು ಪ್ರಶಸ್ತಿಗಳು ಪಡೆದ್ರಿ ಮತ್ತು ಯಾವ ರೀತಿ ಪಡೆದ್ರಿ ಸರ್ ಅದನ್ನು? ಮೊದಲನೇದಾಗಿ ನಂದೀಶ್ ಅವರೇ ನಮಸ್ಕಾರ. ಪ್ರಶಸ್ತಿಗಳು ಅಂದ ತಕ್ಷಣ ನಾವು ಪ್ರಶಸ್ತಿಗಾಗಿ ಕೆಲಸ ಮಾಡಲಿಲ್ಲ. ಹಾಂ ಸರ್. ನಮ್ಮ ಕಾಯಕವೇ ಕೈಲಾಸ ಅಂತೇಳಿ ನಾವು ಕೆಲಸವನ್ನು ಮಾಡಿದ್ವಿ. ಆದರೆ ಪ್ರಶಸ್ತಿಗಳು ನಮ್ಮನ್ನು ಹುಡ್ಕೊಂಡು ಬಂದವು. ಯಾವ ರೀತಿ ಪ್ರಶಸ್ತಿಗಳು ಹುಡ್ಕೊಂಬಂದು ಅಂದರೆ 2 ವರ್ಷ ನನಗೆ ಡಾಕ್ಟರ್ DC ಪಾವಟೆ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ. ನಮ್ಮ ಯೂನಿವರ್ಸಿಟಿಯಲ್ಲಿ ಸುಮ್ಮನೆ ನಾವು ಸೇವೆಯನ್ನು ಮಾಡಿದ್ವಿ, ಗಿಡಗಳನ್ನು ಹಚ್ಚಿದ್ವಿ, ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಮಾಡಿದಾಗ ಇನ್ನೊಂದು 3 ದಿನ ಅಥವಾ 4 ದಿನ ಆಯಿತು, ಬೇರೆ ಬೇರೆ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಆಲ್ಬಮನ್ನು ಮಾಡ್ಕೊಂಬಂದು ಸುಮಾರು ಒಂದು 100 ಪೇಜ್ ಇರಬೇಕದು ಡಾಕ್ಟರ್ DC ಪಾವಟೆ ಪ್ರಶಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ. ಆಮೇಲೆ ಹೇಳ್ತೀನಿ ಅಂದರೆ ಯಾವ ವಿದ್ಯಾರ್ಥಿಗಳು ಪಡೆದುಕೊಳ್ಬೋದು, ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಕೊಡ್ತಾಯಿದ್ರು. ನಾನು ಅವಾಗ ಕೇಳಿದೆ ಸರ್ಗೆ, ಸರ್ ಏನು ಸರ್ ಇದು ಎಲ್ಲ ವಿದ್ಯಾರ್ಥಿಗಳು ಬಂದು ಬಂಡಲ್ ಟೈಪ್ ಬುಕ್ಕನ್ನು ಬೈಂಡಿಂಗ್ ಮಾಡಿಸಿ ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ವಿದ್ಯಾರ್ಥಿಗಳನ್ನ ಕೇಳಿದೆ ನಾನು. ಇಲ್ಲ ಇದು ಡಾಕ್ಟರ್ DC ಪಾವಟೆ ಅವಾರ್ಡ್ ಅಂತಿದೆ ಯೂನಿವರ್ಸಿಟಿ ಲೆವೆಲ್ ಕೊಡೋರು, ಬೆಸ್ಟ್ NSS ವಾಲಂಟಿಯರಿಗೆ ಕೊಡ್ತಾರೆ ಇದನ್ನು ಹಿಂಗಂತ ಹೇಳಿದಾಗ ನನಗೆ ಅವಾಗ ದಳಪತಿ ಸರ್ ಬಂದರು. ಅಲ್ಲಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ನೀವು, ಈ ಅವಾರ್ಡಿಗೆ ಅಪ್ಲೈ ಮಾಡಿ ನೀವು ಅಂತಂದ. ಸರ್ ನಾವು ಇರಲಿ ಬಿಡಿ ಸರ್, ನಾವು ಅವಾರ್ಡಿಗೆಲ್ಲ ಅಪ್ಲೈ ಮಾಡೋಂಗಿಲ್ಲ ಅಂತ. ಇಲ್ಲ ನಾನು ಅದ್ರದ್ದು ಏನೇ ಖರ್ಚದ ನಾನು ಕೊಡ್ತೀನಿ, ಅಪ್ಲೈ ಮಾಡ ಅಂತ ದಳಪತಿ ಸರ್ ಭಾಳಷ್ಟು ನಮಗೆ ಹೇಳ್ತಾಯಿದ್ರು. ಹಾಗಾಗಿ ನಾವು ಆ ಒಂದು ಡಾಕ್ಟರ್ DC ಪಾವಟೆ ಅವಾರ್ಡಿಗೆ ಅಪ್ಲೈ ಮಾಡಿದ್ವಿ. ಒಂದು 3 ರಿಂದ 4 ದಿವಸ ಇತ್ತು. ಅವಾಗ ಹಗಲು ರಾತ್ರಿ ಕುಂತು ಅಲ್ಲಿ ನಾವು ಅಲ್ಲಿ ಫೋಟೋ ತೆಗೆಸ್ಕೊಂಡಿದ್ದಿಲ್ಲ. ಅವಾಗ ಫೋಟೋದಷ್ಟು ಕ್ರೇಜು ಇದ್ದಿದ್ದಿಲ್ಲ ನಮಗೆ. ಈಗೀಗ ಫೋಟೋ ಕ್ರೇಜ್ ಬಂದಿದೆ ನಮಗೆ. ಆವಾಗ ಅಲ್ಲಿ ಎಲ್ಲ ಫೋಟೋ ಜೋಡಿಸಿ ಹಚ್ಚಿ ಇಂಟರ್ವ್ಯೂ ಇರ್ತದೆ ಪ್ರಶಸ್ತಿಗಿಂತ ಮುಂಚೆ. ಮಾನ್ಯ ಕುಲಪತಿಗಳು, ಕುಲಸಚಿವರು ಮತ್ತು ನಮ್ಮ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ಮತ್ತು ಸಿಂಡಿಕೇಟ್ ಮೆಂಬರ್ಸ್ ಮತ್ತು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಇರ್ತಾರೆ. ಎಲ್ಲರ ಸಮ್ಮುಖದಲ್ಲೇ ಸಿಂಡಿಕೇಟ್ ಹಾಲಲ್ಲಿ ಒಂದು ಇಂಟರ್ವ್ಯೂ ಇರ್ತದೆ. ಆ ಒಂದು ನಂದು ಇಂಟರ್ವ್ಯೂ ಬಂದಿದ್ದು ಸುಮಾರು ರಾತ್ರಿ 12 ಗಂಟೆಗೆ ಇಂಟರ್ವ್ಯೂ ನಂದು. ಅಷ್ಟು ಜನ ಸಂಜೆ 6 ಗಂಟೆ ಸ್ಟಾರ್ಟ್ ಆಗಿದ್ದು, ರಾತ್ರಿ 1:30 ಮುಗಿದಿತ್ತು ನಮ್ದು ಇಂಟರ್ವ್ಯೂ. ಆ ಒಂದು ಸಮಯದಲ್ಲಿ ನಿಜವಾಗ್ಲೂ ಒಂದು ಹೆಮ್ಮೆ ಆಗ್ತದೆ. ಭಾಳಷ್ಟು ಜನ ಅಪ್ಲೈ ಮಾಡಿದ್ವಿ. ನಾವು ಯಾವುದೇ ರೀತಿ ಹೋಪ್ ಇದ್ದಿದ್ದಿಲ್ಲ, ಸುಮ್ಮನೆ ಹೋದ್ವಿ, PPT ಹಾಕಿದ್ವಿ, ಪ್ರೆಸೆಂಟ್ ಮಾಡಿದ್ವಿ. ಪದೇ ನಾನು ಸರ್ ಅನ್ನೋಂಥ ಒಂದು ಪದಗಳನ್ನು ಬಳಸಿದ್ದೆ ಮಾನ್ಯ ಕುಲಪತಿಗಳಿಗೆ. ಗುಡಿಸಿ ಸರ್ ಇದ್ರು, ಯಾಕಂದ್ರೆ ನಮಗೆ ಭಾಳಷ್ಟು ಹೆದರಿಕೆ ಅವಾಗ. ಕುಲಪತಿಗಳ ಮುಂದೆ ನಿಂತು ಮಾತನಾಡುವಷ್ಟು ನಮಗೆ ಅಷ್ಟು ಇದ್ದಿದ್ದಿಲ್ಲ ಅವಾಗ. ಹೀಗಾಗಿ ಅಂದಾಗ ಸರ್ ಹೇಳಿದ್ರು, ಅಲ್ಲಪ್ಪ ನೀನು ಒಳ್ಳೆ ಕೆಲಸ ಮಾಡಿದ್ದೀಯಾ, ನಿನ್ನ ಒಳ್ಳೆ PPT ಪ್ರೆಸೆಂಟೇಷನ್ ಇದೆ, ಪದೇ ನನಗೆ ಸರ್ ಅಂತೇಳಿ ನನ್ನ ಮುಖ ನೋಡ್ಕೊಂಡು ಹೇಳ್ಬೇಡ, ಚೆನ್ನಾಗಿ ಮಾಡ್ತಿದ್ದೀವಿ ಮಾಡ ಅಂತೇಳಿ ಅವಾಗ ಏನು ಧೈರ್ಯ ಕೊಟ್ಟರು ಗುಡಿಸಿ ಸರ್. ಅವಾಗೇ ನಾನು ಕರೇಜ್ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಆ ಒಂದು ಇಂಟರ್ವ್ಯೂ ಸೆಲೆಕ್ಷನ್ ಆಯಿತು, ನನಗೆ ಡಾಕ್ಟರ್ DC ಪಾವಟೆ ಅವಾರ್ಡ್ ಸೆಲೆಕ್ಷನ್ ಆಯಿತು. ನಂತರ ಅದೇ ರೀತಿ ಸೈಮಲ್ಟೇನಿಯಸ್ಲಿ ಇದನ್ನು ಕೇಳ್ತಾರೆ, ನೆಕ್ಸ್ಟ್ ಲೆವೆಲ್ ರಾಜ್ಯ NSS ಪ್ರಶಸ್ತಿ. ಅದನ್ನು ಗೌರವಾನ್ವಿತ ರಾಜ್ಯಪಾಲರು ಕೊಡ್ತಾರೆ. ಅದನ್ನು ಸ್ಟೇಟ್ NSS ಅವಾರ್ಡ್ ಅಂತೇಳಿ ಕರಿತೀವಿ. ಈ ಸ್ಟೇಟ್ NSS ಅವಾರ್ಡನ್ನು ಡಾಕ್ಟರ್ DC ಪಾವಟೆ ಅವಾರ್ಡ್ ಯಾರು ಸೆಲೆಕ್ಷನ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರಮೋಟ್ ಮಾಡೋವಂಥದ್ದು. ಅಂದರೆ ಇಲ್ಲಿ ಸೆಲೆಕ್ಟ್ ಆದಮೇಲೆ ಅಲ್ಲಿ ಗೊತ್ತಾರೆ. ಇಲ್ಲಿ ಸೆಲೆಕ್ಷನ್ ಆದಮೇಲೆ ಆ ಒಂದು ಅವಾರ್ಡಿಗೆ ನಾವು ಒಂದು 100 ಪೇಜ್, ಅಲ್ಲಿ 100 ಪೇಜ್ ಮಿನಿಮಮ್ ಇರ್ತದೆ, ಕರೆಕ್ಟ್ 1 to 100. ಒಂದು ಪೇಜ್ ಜಾಸ್ತಿ ಆದರೆ ಡಿಸ್ಕ್ವಾಲಿಫೈ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಅಷ್ಟು ಮಾಡಿಕೊಂಡು ನಾವೆಲ್ಲ ಆ್ಯಕ್ಟಿವಿಟೀಸನ್ನು ನಾವೇನು, ಅದು ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ಗೈಡ್ಲೈನ್ಸ್ ಇರ್ತವೆ. ಫಸ್ಟಿಗೆ ಬ್ಲಡ್ ಡೊನೇಷನ್, ಟ್ರೀಪ್ಲಾಂಟೇಷನ್, ಅದರ್ ಅವೇರ್ನೆಸ್ ಪ್ರೋಗ್ರಾಮ್ಸ್,
ಅದರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ಸ್ ಅವಾರ್ಡ್ಸ್ ಅಂತೇಳಿ ಹಿಂಗೆ ಒಂದು ಕ್ರೈಟೇರಿಯಾ ಇರ್ತದೆ. ಆ ಒಂದು ಕ್ರೈಟೇರಿಯಾ ಮುಖಾಂತರ ನಾವು ಏನು ಸೆಟ್ ಮಾಡ್ತೀವಿ ಅವನು ಸೆಟ್ ಮಾಡಿದ ಮುಖಾಂತರ ಅದು ಇಲ್ಲಿ ಫಾಲೋ ಅಪ್ ಆಗಿ ಆ ಸ್ಟೇಟ್ ಅವಾರ್ಡಿಗೆ ಇಂಟರ್ವ್ಯೂ ಇರ್ತದೆ ನಮ್ಮ ಯೂನಿವರ್ಸಿಟಿಯಲ್ಲಿ. ಅಂದ್ರೆ ಅಲ್ಲಿ ಸ್ಟೇಟ್ ಒಳಗಡೆ ಕೊಡೋದು, ಇಲ್ಲಿ ಯೂನಿವರ್ಸಿಟಿಯಲ್ಲಿ ಇಂಟರ್ವ್ಯೂ ಇರ್ತದೆ. ಯಾಕಂದರೆ ಸುಮಾರು 5 ರಿಂದ 6 ಜನ ಅಪ್ಲೈ ಮಾಡಿರ್ತಾರೆ ಸ್ಟೇಟಿಗೆ. ಇಲ್ಲಿಂದ ಒಂದು ಹೋಗ್ಬೇಕಾಗಿರ್ತದೆ. ಯಾವ ವಿದ್ಯಾರ್ಥಿ ಎಲಿಜಿಬಲ್ ಇರ್ತಾನೋ ಆ ವಿದ್ಯಾರ್ಥಿದು ಒಂದು ಕಳಿಸ್ಕೊಡ್ತಾರೆ. ಹೌದಾ ಸರ್? ಎಲಿಜಿಬಲ್ ಅಂತಂದರೆ DC ಪಾಟೀಲ್ ಫೌಂಡೇಶನ್ ಪ್ರಶಸ್ತಿ, ಯೂನಿವರ್ಸಿಟಿ ಲೆವೆಲು, ವಿಲೇಜ್ ಕ್ಯಾಂಪ್ ಎಲ್ಲ ಕನ್ಸಿಡರ್ ಮಾಡಿ ನೋಡ್ರಿ. ಯಾವುದೇ ಒಂದು ನಾವು NSC ಕ್ಯಾಂಪ್ ಹೋಗ್ಬೇಕಾದ್ರೂ ಎಲ್ಲೇ ಹೋಗ್ಬೇಕಾದ್ರೂ ವಿಲೇಜ್ ಕ್ಯಾಂಪ್ ಕಂಪಲ್ಸರಿ. ನಾವು ಒಂದು ಹಳ್ಳಿ ಒಂದು ಕ್ಯಾಂಪ್ ಏನಿದೆಯಲ್ಲ, ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಿದ್ರು ಹಳ್ಳಿಯಿಂದ ದಿಲ್ಲಿ. ಹೌದಾ? ದಿಲ್ಲಿಯಿಂದ ಹಳ್ಳಿ ಅಲ್ಲ, ಹಳ್ಳಿಗಳು ಕೂಡಿದವು ಅಂತೇಳಿ ಒಂದು ಸಿಟಿ ಆಗಿದೆ. ಹಿಂಗಾಗಿ ಹಳ್ಳಿಯಲ್ಲಿ ನಾವು ಕ್ಯಾಂಪ್ ಮಾಡಿದಾಗ ಮಾತ್ರ ಅದೊಂದು ಸರ್ಟಿಫಿಕೇಟ್ ಏನಿರ್ತದಲ್ಲ, ಒಂದು ಸರ್ಟಿಫಿಕೇಟ್ 2 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಈ ಒಂದು ಅವಾರ್ಡ್ಗೆ, ಯಾವುದೇ ಅವಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೂ ನಂದು NSS ಜರ್ನಿ ಕಂಪ್ಲೀಟ್ ಆಗಿರ್ಬೇಕು 2 ವರ್ಷ. ವಿದ್ಯಾರ್ಥಿಗಳಿಗಾದರೆ 2 ವರ್ಷ, ಕಾರ್ಯಕ್ರಮ ಅಧಿಕಾರಿಗಳಿಗಾದರೆ 3 ವರ್ಷ. ನಂದು 2 ವರ್ಷ ಕಂಪ್ಲೀಟ್ ಆಗಿತ್ತು. ಹೌದಾ? ಕಂಪ್ಲೀಟ್ ಆಗಿತ್ತು. ನಾನು ಅವಾರ್ಡ್ಗೆ ಅಪ್ಲೈ ಮಾಡಿದೆ, ಪಾವಟೆ ಅವಾರ್ಡು, ಅದು ಸೆಲೆಕ್ಷನ್ ಆಯಿತು. ನೆಕ್ಸ್ಟ್ ಸ್ಟೇಟ್ ಅವಾರ್ಡ್ಗೆ ಅಪ್ಲೈ ಮಾಡಿದೆ. ಅದು ಏನೋ ದೇವರ ಆಶೀರ್ವಾದ, ಎಲ್ಲರ ಒಂದು ಗುರುಗಳ ಆಶೀರ್ವಾದ. ಸ್ಟೇಟ್ ಅವಾರ್ಡ್ ಕೂಡ ಸೆಲೆಕ್ಷನ್ ಆಯಿತು ಸೈಮಲ್ಟೇನಿಯಸ್ಲಿ. ಅದಾದ ನಂತರ ನ್ಯಾಷನಲ್ ಅವಾರ್ಡಿಗೆ ಅಪ್ಲೈ ಮಾಡುವಂಥ ಒಂದು ಅವಕಾಶ ಇರ್ತದೆ. ಅದು ಏನೋ ಇತ್ತೇನು ಗೊತ್ತಿಲ್ಲ, ನಾನು ನ್ಯಾಷನಲ್ ಅವಾರ್ಡಿಗೂ ಕೂಡ ಅಪ್ಲೈ ಮಾಡಿದ್ದೆ 2022ರಲ್ಲಿ. ಅದು ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ 0.5% ನಂದು ನ್ಯಾಷನಲ್ ಅವಾರ್ಡ್ ಮಿಸ್ ಆಯಿತು. ನ್ಯಾಷನಲ್ ಅವಾರ್ಡ್ ಅಂತಂದ್ರೆ ರಾಷ್ಟ್ರಪತಿಗಳು ಕೊಡುವಂಥ ಒಂದು ಅವಾರ್ಡ್ ಅದು, ನ್ಯಾಷನಲ್ ಅವಾರ್ಡ್. NSS ಅಲ್ಲಿ ಒಂದು ಹೈಯೆಸ್ಟ್ ಅಚೀವ್ಮೆಂಟ್. ಅದು ಮಿಸ್ ಆಯಿತು. ಅದು ಮಿಸ್ ಆಗಿದೆ ಅಂತೇಳಿ ಅವತ್ತಿದೇನು ನಾನು ಕುಸಿದು ಬೀಳಲಿಲ್ಲ. ಹೌದಾ? ಇಷ್ಟೆಲ್ಲ ನನಗೆ NSS ಕೊಟ್ಟಿದೆ, ನಾನೇನು NSS ಕೊಡಬೇಕು, ಇನ್ನೂ ಭಾಳಷ್ಟು ನನಗೆ NSS ಕೊಡೋದಿದೆ. ಹೌದಾ? ಒಂದು ಮಾನ್ಯ ಕುಲಪತಿಗಳಿದ್ರೆ ನಿಂತು ಮಾತನಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹೌದಾ? ಬೇರೆ ಬೇರೆ ರೋಗಿಗಳಿಗೆ ರಕ್ತದಾನವನ್ನು ನೀಡುವಂಥ ಒಂದು ಅವಕಾಶವನ್ನು ನಮಗೆ NSS ಕಲ್ಪಿಸಿಕೊಟ್ಟಿದೆ. ಹೌದಾ? ನಾವು ಯಾವಾಗಲೂ NSSಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕಂತೇಳಿ ಅವಾರ್ಡ್ಗಾಗಿ ಕೆಲಸ ಮಾಡಲಿಲ್ಲ. ಅವಾರ್ಡ್ಗಳು ಹಿಂಗೆ ಬಂದವು. ಅದೇ ರೀತಿ ನಾವು ಅವಾರ್ಡನ್ನು ತೊಗೊಂಡ್ವಿ. ನಂತರ ಈ ರೀಸೆಂಟ್ಲಿ 2025ರಲ್ಲಿ ನೀಫಾ ಅನ್ನುವಂಥ ಒಂದು ಸಂಸ್ಥೆ ನಾವು ದೆಹಲಿಯನ್ನು ನೋಡಿರ್ತೀವಿ. ಆದರೆ ಅನುಭವ ಮಂಟಪ ಅಂಥೇಳಿ ನಮ್ಮ ಇಡೀ ಇಂಡಿಯಾ ಒಳಗೆ ಫೇಮಸ್ ಆಗಿರುವಂಥದ್ದು ಭಾರತ್ ಮಂಟಪಮ್ ಅಂಥೇಳಿ. ಮಂಟಪಮ್. ಹಾಂ. ಅಲ್ಲಿ ಓನ್ಲಿ VIP ಅಷ್ಟೇ ಅಲೋ ಇರ್ತದೆ. ಅಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ಒಂದು ಅವಾರ್ಡನ್ನು, ಹರಿಯಾಣ ಸರ್ಕಾರ ಕೊಡಮಾಡುವಂತಹ ಒಂದು ಯಂಗ್ ಕಮ್ಯುನಿಟಿ ಯೂತ್ ಚಾಂಪಿಯನ್ ಅವಾರ್ಡನ್ನು ನಿಜವಾಗ್ಲೂ ಮೆಮೊರೇಬಲ್ ಅದು. ಘನವೆತ್ತ ಸಭಾಪತಿಗಳು ಅವತ್ತು ನಮಗೆ ಅವಾರ್ಡನ್ನು ನೀಡ್ತಾರೆ. ಅದೊಂದು ನಿಜವಾಗ್ಲೂ ಅದೊಂದು ಮೆಮೊರೇಬಲ್ಲು. ಹೀಗೆ ಸಾಲುಮರ ತಿಮ್ಮಕ್ಕ ಅವಾರ್ಡು, ಆಮೇಲೆ ಜಾನಪದ, ನಮ್ಮ ಕರ್ನಾಟಕ ಜಾನಪದ ಯುವ ಪರಿಷತ್, ಜಾನಪದ ಯುವ ಬ್ರಿಗೇಡ್ ಅವರು ಸ್ವಾಮಿ ವಿವೇಕಾನಂದ ಯುವ ಜಾನಪದ ಪ್ರಶಸ್ತಿಯನ್ನು ನೀಡ್ತಾರೆ. ಹೀಗೆ ನಮ್ಮ ಸರ್ವಿಸನ್ನು ನೋಡಿ ಬೇರೆ ಬೇರೆ ಯಂಗ್ ಕಮ್ಯುನಿಟಿ ಯೂತ್ ಚಾಂಪಿಯನ್ ಅವಾರ್ಡ್ ಆಗಿರ್ಬೋದು, ಸಾಲುಮರ ತಿಮ್ಮಕ್ಕ ಅವಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಅವಾರ್ಡನ್ನು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಯೂತ್ ಐಕಾನ್ ಅವಾರ್ಡ್ಸ್ ಮೊನ್ನೆ 2025. ಹಿಂಗೆ ನಾವು ಅಪ್ಲಿಕೇಶನ್ ಎದಕ್ಕೆ ಹಾಕಿಲ್ಲ, ಸಂದರ್ಭ ಬಂದರೆ ಹಾಕಿದ್ದೀವಿ. ಬೇಕು ಅಂಥೇಳಿ ನಾನು ಅವಾರ್ಡ್ ಇದೇ ಬೇಕು ನನಗೆ ಹಿಂಗೆ ಅಂತೇಳಿಲ್ಲ. ನಾವು ಕೆಲಸ ಮಾಡಿದ್ದೀವಿ, ಅದೇ ರೀತಿ ಅವಾರ್ಡನ್ನು ಪಡ್ಕೊಂಡಿದ್ವಿ. ಸರ್, ಇಲ್ಲಿವರೆಗೂ ಎಷ್ಟು ನಿಮ್ಗೆ ಅವಾರ್ಡನ್ನು ಲಭಿಸಿವ್ರಿ? ಇಲ್ಲಿವರೆಗೂ ಸುಮಾರು 8ಕ್ಕೂ ಹೆಚ್ಚು ಅವಾರ್ಡ್ಗಳು ಲಭಿಸಿವೆ. ಅದರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ರಾಜ್ಯಪಾಲರು ಕೂಡ ನಮಗೊಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಅದೇ ಸ್ಟೇಟ್ ಅವಾರ್ಡ್ ಅಂತ ಹೇಳಿದೆ. ಅದು ನಾವು ನಿಜವಾಗ್ಲೂ ಒಂದು ಏನಪ್ಪ ಅಂದರೆ, ನಮ್ಮ ಪೇರೆಂಟ್ಸು ಗ್ಲಾಸ್ ಹೌಸ್ ಬೆಂಗಳೂರು ರಾಜಭವನದಲ್ಲಿ ಗ್ಲಾಸ್ ಹೌಸಲ್ಲಿ ಒಂದು ಅವಾರ್ಡನ್ನು ಕೊಡುವಂಥದ್ದಾಗಿರ್ಬೋದು, ನಮ್ಮ ಒಂಥರ ಹೆಮ್ಮೆ ಅದು. ನಾವೇ ನಾವು ಬೆಂಗಳೂರು ನೋಡಿರಂಗಿಲ್ಲ, ಒಂದೊಂದ್ಸಲ ನಮ್ಮ ಪೇರೆಂಟ್ಸ್ ಅಂತ ನೋಡಿರಂಗಿಲ್ಲ, ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ರಾಜ್ಯಪಾಲರ ಮುಂದ್ಗಡೆ ನಾವು ಅವಾರ್ಡ್ ತೊಗೊಳ್ಳೋದು. ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ PhD ಮಾಡಿದವ್ರು ಮಾತ್ರ ಬಂದು ಗೌರವ ಡಾಕ್ಟರೇಟ್ ಹಿಂಗೆಲ್ಲ ಕೊಡ್ತಿರ್ತಾರೆ. ಅವಾಗ ನಾವು ಅಂತಿರ್ತೀವಿ, ಯಪ್ಪ ನಾವು PhD ಮಾಡಬೇಕಿಲ್ಲ ಅಂತೇಳಿ. ಆದರೆ ಇಲ್ಲಿ ಒಂದು NSS ಅಲ್ಲಿ ಈ ರೀತಿಯ ಒಂದು ಅವಕಾಶಗಳು ಯಾವ ರೀತಿ ದೊರೆಯುತ್ತವೆ ಅನ್ನುವಂಥದ್ದನ್ನು ನಿಜವಾಗ್ಲೂ ನಾವು ರಾಜ್ಯಪಾಲರ ಹತ್ರ ಹೋಗಿ ಅವರು ಮಾತಾಡಿಸಿ ಅವಾರ್ಡನ್ನು ಪಡೆದುಕೊಂಡು ಬರುವಂಥದ್ದು ನಿಜವಾಗ್ಲೂ ನಮ್ಮದು ಅದೊಂದು ಪುಣ್ಯ. ಸರ್, ನಂಬರ್ ಏನಾದರೂ ಇಷ್ಟು ಪ್ರಶಸ್ತಿ ದೊರಕಿದೆ? ಸುಮಾರು 8ಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿವೆ. ಅಂದರೆ ಇವು ಅಂದರೆ ನ್ಯಾಷನಲ್ ಲೆವೆಲು, ಸ್ಟೇಟ್ ಲೆವೆಲ್, ಬೇರೆ ಬೇರೆ ಲೆವೆಲ್, ಯೂನಿವರ್ಸಿಟಿ ಲೆವೆಲ್. ಆಮೇಲೆ ಬೇರೆ ಬೇರೆ ಕಾನ್ಫರೆನ್ಸ್ ಅನ್ನೋದು ಕೂಡ ಅಟೆಂಡ್ ಆಗಿದ್ದೀವಿ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿರ್ಬೋದು, IIT ಆಗಿರ್ಬೋದು, ಆಮೇಲೆ ಬಿಹಾರ್ ಆಗಿರ್ಬೋದು, PC ಜಾಬಿನ್ ಆಗಿರ್ಬೋದು, KCD ಆಗಿರ್ಬೋದು, ಬೇರೆ ಬೇರೆ ನಮ್ಮ ಒಂದು ರಿಸರ್ಚ್ ಆರ್ಟಿಕಲ್ ಪ್ರಕಾರ ನಾವು ಕಾನ್ಫರೆನ್ಸನ್ನು ಅಟೆಂಡ್ ಆಗಿದ್ದೀವಿ. ಸರ್, ಇಲ್ಲಿವರೆಗೂ ನೀವು ಕಾನ್ಫರೆನ್ಸ್ ಲೆಕ್ಚರ್, ಸ್ಪೆಷಲ್ ಲೆಕ್ಚರನ್ನು ನೀವು ಕೊಟ್ಟಿದ್ರಿ. ನಾನು ಭಾಳ ಕಡೆ ನೋಡಿದ್ದೀನಿ. ಹೌದು, ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಾಲೇಜ್ ಒಳಗಡೆ ಇದ್ದಾಗ ಅವರೆಲ್ಲ ಸ್ಟೇಟಸ್ ಹಾಕಿರ್ತಾರೆ, ನಿಮ್ಮ ಹೆಸರಲ್ಲಿ ಇರ್ತದೆ, ನಾನು ನೋಡಿರ್ತೇನೆ. ಆದರೆ ಇಲ್ಲಿವರೆಗೂ ಎಷ್ಟು
ಕಾಲೇಜಸ್ ನೀವು ಅಂದಾಜು ಅಂದರೆ ಇಷ್ಟು ಈ ಕಾಲೇಜಸ್ ಒಳಗಡೆ ಗೆಸ್ಟ್ ಹೋಗಿ ಲೆಕ್ಚರನ್ನು ನಾನು ಮೇನ್ ಇಂಪಾರ್ಟೆಂಟ್ ಅಂದರೆ ಮೊದಲನೇದಾಗಿ ನಾನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಹಾಂ ಬೆಂಗಳೂರಲ್ಲಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ ಒಂದು ಸೆಷನನ್ನು ಬ್ಲಡ್ ಡೊನೇಷನ್ ಬಗ್ಗೆ ಮತ್ತು ಯೂತ್ಸ್ ಬಗ್ಗೆ ಒಂದು ಗೆಸ್ಟ್ ಆಗಿ ಹೋಗಿದ್ದೆ. ನೆಕ್ಸ್ಟ್ ಮೊನ್ನೆ ನಡೆದಂಥ ಕೇರಳದಲ್ಲಿ ಸೌತ್ ಝೋನಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದರ್ ಸ್ಟೇಟಿಂದ ಬಂದಿದ್ದರು. ಅಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ರಕ್ತದಾನದ ಬಗ್ಗೆ ಮತ್ತು ಯುವಕರು ಯಾವ ರೀತಿ ನಾವು ದೇಶವನ್ನು ಕಟ್ಟಬಹುದು ಅನ್ನುವಂಥ NSS ರಾಷ್ಟ್ರ ಕಟ್ಟುವಲ್ಲಿ NSS ವಿದ್ಯಾರ್ಥಿಗಳ ಪಾತ್ರ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಅಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಬೆಳಗಾವಿ ಯೂನಿವರ್ಸಿಟಿ ಆಗಿರ್ಬೋದು, ಆಮೇಲೆ ನಮ್ಮದು ಇದು ತುಮಕೂರು ಲಾ ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ, ಆಮೇಲೆ ಮಂಡ್ಯ ಆಗಿರ್ಬೋದು, ಬೇರೆ ಬೇರೆ ಕಾಲೇಜುಗಳು ಅಷ್ಟೇ ಅಲ್ಲದೆ ನಮ್ಮ ಧಾರವಾಡದಲ್ಲಿ ಕಾಮನ್ ಆಗಿ ನಮ್ಮ ಹಳಿಯಾಳ, ದಾಂಡೇಲಿ, ಗದಗ, ಹಾವೇರಿ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಸುಮಾರು ಒಂದು 60ಕ್ಕೂ ಹೆಚ್ಚು ಕಡೆ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಮತ್ತು ಔಟ್ ಆಫ್ ಸ್ಟೇಟಲ್ಲಿ ಕೂಡ ಬಿಹಾರದಲ್ಲಿ ಆಗಿರ್ಬೋದು, ರಾಜಭವನದಲ್ಲಿ ಆಗಿರ್ಬೋದು, ಆಮೇಲೆ ಭೂಪಾಲದಲ್ಲಿ ಆಗಿರ್ಬೋದು, ಈ ರೀತಿ ನಾವು ಒಂದು ಲೆಕ್ಚರನ್ನು ಕೊಟ್ಟಿದ್ದೀವಿ. ಭಾಳ ಖುಷಿ ಸರ್. ಯಾಕಂತಂದರೆ ನೀವು ಯೂನಿವರ್ಸಿಟಿ ಮಟ್ಟದೊಳಗಡೆ ಲೆಕ್ಚರ್ ಕೊಡೋದು ಅಂತಂದರೆ ಸಾಮಾನ್ಯ ಅಲ್ಲ. ಒಬ್ಬ NSS ವಿದ್ಯಾರ್ಥಿ ಬೆಳೀತಾ ಯೂನಿವರ್ಸಿಟಿ ಮಕ್ಕಳು ಭಾಳ ಖುಷಿ ಸರ್. ಸರ್, ಈಗ NSSನ್ನು ನೀವು ತೊಗೊಂಡ್ರಿ, ಇದ್ರೊಳಗೆ ಇಷ್ಟು ಕೆಲಸ ಮಾಡ್ತೀರಿ, ಸಾಮಾನ್ಯವಾಗಿ ಎಲ್ಲರ ಮೈಂಡ್ ಒಳಗಡೆ ಒಂದಿರುತ್ತೆ, ಅದನ್ನು ತೊಗೊಂಡ್ರೆ ಅದಕ್ಕೆ ನಮಗೆ ಪ್ರಾಫಿಟ್ ಅಂತ ಸಾಮಾನ್ಯವಾಗಿ ಎಲ್ಲರ ಮೈಂಡ್ ಒಳಗೆ ಬರುತ್ತೆ ಸರ್. ಸರ್, ಇದರಿಂದ ಏನಾದ್ರು ಅವಕಾಶಗಳು ಇದಾವ? ಏನು ನಂದೀಶ್ ಅವರೇ, NSS ಮೊದಲನೇದಾಗಿ ತೊಗೊಳೋದ್ರಿಂದ ವಿದ್ಯಾರ್ಥಿ ಹೋಗಿ NSS ವಿದ್ಯಾರ್ಥಿ ಆಗ್ತಾನೆ. ಖಂಡಿತ. ಹೌದಾ? ನಾರ್ಮಲಿ ಈಗ ಕಾಲೇಜಲ್ಲಿ ನಮ್ಗೆ ಏನು ಕರೀತಾರೆ, ಸ್ಟೂಡೆಂಟ್ ಅಂತ ಹೇಳಿ ಕರೀತಾರೆ. ಹೌದಾ? ಈಗ ಸ್ವಯಂ ಸೇವಕ ಆಗಿಬಿಡ್ತಾನೆ, NSS ಸ್ವಯಂ ಸೇವಕ ಅನ್ನುವಂಥ ಮೊದಲನೇದಾಗಿ ಪರಿವರ್ತನೆ ಆಗ್ತಾನೆ. ಇದು ಮೊದಲನೇದು, ಅವನ ಒಂದು ಪರಿವರ್ತನೆ. ಎರಡನೇದು, ನಾನು ಎನ್ನುವುದನ್ನು ಬಿಟ್ಟು ನಾವು ಅನ್ಲಿಕ್ಕೆ ಚಲೋ ಮಾಡ್ತಾನೆ NSS. ಈಗ ಕಾಲೇಜಲ್ಲಿ ನಾನು ಅಂತೇಳಿ ಓಡಾಡ್ಕೊಂತ ಮಾಡ್ತಿರ್ತೀವಿ, ನಾನು ಅಂತೇಳಿ. ಹೌದಾ? NSS ಹಂಗಲ್ಲ, ಈಗ ನಾವಪ್ಪ ಒಗ್ಗಟ್ಟು, ನಾವೆಲ್ಲರೂ ನಮ್ಮ ಹಾಡಲ್ಲಿದೆ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ ಅಂತ. ಹೀಗಾಗಿ ಮೊದಲನೇದಾಗಿ, ಎರಡನೇದಾಗಿ ನಾನು ಅನ್ನೋದನ್ನು ಬಿಟ್ಟು ನಾವು ಅನ್ನೋದನ್ನು ಚಾಲೂ ಮಾಡ್ತಾನೆ. ಮೂರನೇದು, ಈಗ NSS ವಿದ್ಯಾರ್ಥಿ ವಿಲೇಜ್ ಕ್ಯಾಂಪನ್ನು ಅಟೆಂಡ್ ಆಗ್ತಾನೆ. ಹೌದಾ? ವಿಲೇಜ್ ಕ್ಯಾಂಪನ್ನು ಅಟೆಂಡ್ ಆದಮೇಲೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರಿಗೆ. ಹೌದಾ? NSS ಸರ್ಟಿಫಿಕೇಟ್ ವಿಲೇಜ್ ಕ್ಯಾಂಪಲ್ಲಿ ಕೊಟ್ಟರೆ ನೆಕ್ಸ್ಟ್ ಆ ವಿದ್ಯಾರ್ಥಿ ಏನಾದರೂ ಲೀಡರ್ಶಿಪ್ ಕ್ಯಾಂಪ್ ಅಟೆಂಡ್ ಆದರೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ನೆಕ್ಸ್ಟು ಆ ವಿದ್ಯಾರ್ಥಿ ಸ್ಟೇಟ್ ಕ್ಯಾಂಪ್ ಅಲ್ಲಿ ಒಂದು ಸರ್ಟಿಫಿಕೇಟ್, ನ್ಯಾಷನಲ್ಗೆ ಹೋದರೆ ಅಲ್ಲಿ ಒಂದು ಸರ್ಟಿಫಿಕೇಟ್. ಹೌದಾ? ನ್ಯಾಷನಲ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಬರ್ತದೆ, ರೀಜನಲ್ ಡೈರೆಕ್ಟರೇಟಿಂದ. ಈಗ ವಿಲೇಜ್ ಕ್ಯಾಂಪ್ ಅಂದರೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕೊಡ್ತದೆ, ಯೂನಿವರ್ಸಿಟಿ ಲೆವೆಲ್ ಕ್ಯಾಂಪ್ ಅಂದರೆ ನಮ್ಮ ಕವಿ ಕೊಡ್ತದೆ, ಧಾರವಾಡ ಕೊಡ್ತದೆ. ಹಿಂಗೆ ಸರ್ಟಿಫಿಕೇಟಿಂದ ಏನು ಯೂಸ್ ನಮಗೆ? ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಓಡ್ತಿರ್ತದೆ. ಎಷ್ಟೇ ನಾವು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ರು ಯಾರಾದರೂ ಕೇಳ್ತಾ ಇರ್ತಾರೆ. ಈಗ ನಾವು 100 ಜನ ಬಿಟ್ಟು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಏನಪ್ಪ ನೀ NSS ಮಾಡಿದ್ದೀನಿ, ನಿನಗೆ ಏನು ಯೂಸು ಇದರಿಂದ ಅಂತೇಳಿ ಕೇಳ್ತಿರ್ತಾರೆ. ಅಂದರೆ ಕ್ಲಾಸಲ್ಲಿ ಭಾಳಷ್ಟು ಒಂಥರ ಹಾಸ್ಯ ಮಾಡ್ತಿರ್ತಾರೆ. NSS ತೊಗೊಂಡಿದ್ದೆಲ್ಲಪ್ಪ, ಬರೀ ಕಸ ಹೊಡೆ ಕೊಡ್ತೀಯಾ, ಇದಾದ್ರೆ ಏನು ನಿನ್ಗೆ ಯೂಸ್? ಕಾಮನ್ ಆಗಿ ಬೇರೆ ವಿದ್ಯಾರ್ಥಿಗಳು, ಅದರ್ ಸ್ಟೂಡೆಂಟ್ಸ್ ದೇ ಆರ್ ಆಸ್ಕಿಂಗ್, ಕೇಳ್ತಿರ್ತಾರೆ. ಕೇಳುವಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ನಾನು ಒಂದು ಏನು ಹೇಳೋದು ಬಯಸೋದಂದರೆ, ವಿಲೇಜ್ ಕ್ಯಾಂಪು ಮತ್ತು ಒಂದು NIC ಕ್ಯಾಂಪ್, ಎರಡು ಸರ್ಟಿಫಿಕೇಟ್. ಬರೀ ವಿಲೇಜ್ ಕ್ಯಾಂಪ್ ಅಷ್ಟೇ ನಡೆಯೋಂಗಿಲ್ಲ. ಹೌದಾ? ವಿಲೇಜ್ ಕ್ಯಾಂಪ್ ಸರ್ಟಿಫಿಕೇಟ್ ಇರಬೇಕು, ಯಾವುದಾದ್ರು ಒಂದು ಸ್ಟೇಟ್ ಅಥವಾ ನ್ಯಾಷನಲ್ ಕ್ಯಾಂಪ್ ಸರ್ಟಿಫಿಕೇಟನ್ನು ಇತ್ತಪ್ಪ ಅಂತಂದರೆ ಆ ಒಬ್ಬ ವಿದ್ಯಾರ್ಥಿಗೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅಂತಷ್ಟೇ ಅಲ್ಲ, ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿರುವಂಥ ಅಥವಾ ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅವರಿಗೆ PG ಸೀಟ್, ಅಂದರೆ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಸರ್. ಪೋಸ್ಟ್ ಗ್ರ್ಯಾಜುಯೇಟ್ ಒಂದು ಸೀಟು ಫಿಕ್ಸ್ ಇರ್ತದೆ. ಫಿಕ್ಸ್ ಕೋಟಾ, NSS ಕೋಟಾ ಅಂತಲೇ ಇರ್ತದೆ. NSS, NCC, ಹೌದಾ? ಭಾರತ್ ಏನು ಸ್ಕೌಟ್, ಸ್ಕೌಟ್ಸ್ ಗೈಡ್ಸ್ ಅಲ್ಲ, ಬೇರೆ ಒಂದು ಇರ್ತದೆ, ಒಂದು ಕೋಟಾ ಇರ್ತದೆ, PWD ಅಂತೇಳಿ. ಫಿಸಿಕಲ್ ವೀಕರ್ಸ್. ಹಿಂಗಿರ್ತದೆ. ಆದರೆ ನಮ್ಮ NSS, NCC, ಸ್ಪೋರ್ಟ್ಸ್ 3 ಕಾಲಮಲ್ಲಿ 3ರಲ್ಲಿ ಯಾವುದಾದ್ರೂ ಒಂದಿದ್ರೆ ಕ್ವಾಲಿಫೈ ಅವನು. NSS ಬಾರ್ NCC ಬಾರ್ ಸ್ಪೋರ್ಟ್ಸ್. ಫಸ್ಟ್ ಪ್ರಿಫರೆನ್ಸ್ NCC, NSS, ನೆಕ್ಸ್ಟ್ ಸ್ಪೋರ್ಟ್ಸಿಗೆ ಕೊಡ್ತಿರ್ತಾರೆ. ಯೂನಿವರ್ಸಿಟಿ ಸ್ಪೋರ್ಟ್ಸ್ ಅಂದರೆ ಯೂನಿವರ್ಸಿಟಿ ಬ್ಲೂ ಆಗಿರಬೇಕು. ಎಸ್. ಹೌದಾ? ನ್ಯಾಷನಲ್ ಲೆವೆಲಲ್ಲಿ ಹೋಗಿರ್ಬೇಕು. ನಮ್ಮ NSS ಅಲ್ಲಿ ಏನನ್ನು ನೋಡಿ ಕನ್ಸಿಡರ್ ಮಾಡ್ತಾರೆ?
ಫಸ್ಟ್ ವಿಲೇಜ್ ಕ್ಯಾಂಪ್ ನೋಡ್ತಾರೆ. ವಿಲೇಜ್ ಕ್ಯಾಂಪ್ ಸರ್ಟಿಫಿಕೇಟ್ ಅಂದರೆ ಒಂಥರ ಹೆಡ್ ಇದ್ದಂಗೆ ಎಲ್ಲದಕ್ಕೂ. ಹಾಂ, ಒಂಥರ SLC ಸರ್ಟಿಫಿಕೇಟ್, ಬೇಸ್ಮೆಂಟ್ SLC ಸರ್ಟಿಫಿಕೇಟ್ ಇದ್ದಂಗೆ ವಿಲೇಜ್ ಕ್ಯಾಂಪ್. ಎಲ್ಲದಕ್ಕೂ ಬೇಕೇ ಬೇಕು, ಎಲ್ಲದೂ ಕಂಪಲ್ಸರಿ ಬೇಕು. ಈಗ ಇವೆಲ್ಲ ನ್ಯಾಷನಲ್ ಕ್ಯಾಂಪ್ ಸರ್ಟಿಫಿಕೇಟ್ ಅಂತ ಒಂಥರ ಡಿಗ್ರಿ MSc ಸರ್ಟಿಫಿಕೇಟ್ ಇದ್ದಂಗೆ, ಯಾವುದಾದ್ರು ಲೆಕ್ಚರಿಗೆ ಅಪ್ಲೈ ಮಾಡ್ಬೇಕಾದ್ರೆ. ಹಾಂ, ಹೀಗೆ ಒಂದು NISS ಸರ್ಟಿಫಿಕೇಟು ಪ್ಲಸ್ ಒಂದು ವಿಲೇಜ್ ಕ್ಯಾಂಪ್ ಸರ್ಟಿಫಿಕೇಟ್ ಇದ್ದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಅಥವಾ ಬೇರೆ ಯೂನಿವರ್ಸಿಟಿಯಲ್ಲಿ ಒಂದು NSS ಕೋಟಾಗ ಒಂದು ಸೀಟ್ ಫಿಕ್ಸ್. ಎಲ್ಲ ಡಿಪಾರ್ಟ್ಮೆಂಟ್, ಎವ್ರಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟಿಗೂ ಒಂದು ಸೀಟ್ ಫಿಕ್ಸ್ ರಿಸರ್ವೇಷನ್ ಇರ್ತವೆ. ಅದು ಒಂದು ಉಪಯೋಗ. ಇನ್ನೊಂದು B.Ed ಮಾಡ್ತೀವಿ ನಾವು, ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ತೀವಿ. ಹೌದಾ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಾವೇನೇ B.Ed ಮಾಡಿದ್ರು ಅಲ್ಲಿಯೂ ಕೂಡ ಒಂದು ರಿಸರ್ವೇಷನ್ ಇದೆ, 7%, 8% ಹಿಂಗೇಳಿ ರಿಸರ್ವೇಷನ್ ಇದೆ. ನಮ್ಮ B.Ed ಸರ್ಟಿಫಿಕೇಟ್ ಎಷ್ಟು ಸರ್ಟಿಫಿಕೇಟನ್ನು ನಿಮ್ಮ ಕಡೆ ಎಷ್ಟು ಇರ್ತದೆ ಸರ್ಟಿಫಿಕೇಟು ಅಷ್ಟು ತೊಗೊಂಡೋಗಿ ನೀವು ಅಂದರೆ ಡೈರೆಕ್ಟ್ ಏನಿರ್ತದಲ್ಲ ಅಲ್ಲಿ ವೆರಿಫಿಕೇಷನ್ ಕರೀತಾರೆ. ಅಲ್ಲಿ ವಿಲೇಜ್ ಕ್ಯಾಂಪ್ ಸರ್ಟಿಫಿಕೇಟು, ಸ್ಟೇಟ್ ಕ್ಯಾಂಪು, ನ್ಯಾಷನಲ್ ಕ್ಯಾಂಪ್, ನೀವು ಎಷ್ಟು ಕ್ಯಾಂಪ್ ಅಟೆಂಡ್ ಆಗಿದ್ರೆ ಅಷ್ಟು ಸರ್ಟಿಫಿಕೇಟನ್ನು ತೊಗೊಂಡೋಗಿ ಇಲ್ಲಿ ತೋರಿಸಿದ್ರೆ ಅಲ್ಲಿ ನಿಮ್ದು ಕನ್ಸಿಡರ್ ಆಗ್ತದೆ. ಹೌದಾ, ವೆರಿಫೈ ಆಗಿ ನಿಮ್ಗೆ NSS ಕೋಟಾದಲ್ಲಿ ಕೂಡ ನಾನು B.Ed ಮಾಡುವಾಗ ನಂದು ಕೂಡ NSS ಕೋಟಾದಲ್ಲೇ ಬಂದಿದ್ದು B.Ed. ಹೀಗೆ B.Ed ಆಗಿರ್ಬೋದು, MSc, ಯಾವುದೇ PG ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, PG ಕೋರ್ಸ್ ಆಗಿರ್ಬೋದು, ಅಲ್ಲಿ ಕೂಡ ನಾವು ಸರ್ಟಿಫಿಕೇಟನ್ನು ತೊಗೊಳ್ಳೋದು. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸರ್ಟಿಫಿಕೇಟಿಂದ ಆಯಿತು, ವಿದ್ಯಾರ್ಥಿ ಯಾವ ರೀತಿ ನಾವು ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕಲಿಸ್ಕೊಡ್ತದೆ. ಸರಿ, ಸ್ಕಿಲ್ಸ್ ಅಂತ ಹೇಳಿದ್ರೆ ಒಬ್ಬ NSS ವಿದ್ಯಾರ್ಥಿ ಕ್ಯಾಂಪ್ ಒಳಗಡೆ ಮತ್ತು ಹಲವಾರು ವಿಲೇಜು ಎಲ್ಲ ಕ್ಯಾಂಪ್ ಮಾಡ್ತಾರೆ. ಅದು ಸ್ಕಿಲ್ಸ್ ಏನು ಬೆಳೀತು ಸರ್ ವಿದ್ಯಾರ್ಥಿಗಳಲ್ಲಿ? ಈಗ ಫಸ್ಟ್ ಡೇ ನಾನು ಅದು ಕೇಳಿದೆ, ಏನಂದರೆ ಈಗ ಗುಂಪುಗಳನ್ನು ಮಾಡ್ತೀವಿ. ಗುಂಪುಗಳನ್ನು ಮಾಡಿದ ತಕ್ಷಣ ಅವರಿಗೊಂದು ಜವಾಬ್ದಾರಿನ ಕೊಡ್ತೀವಿ ನಾವು, ರೆಸ್ಪಾನ್ಸಿಬಿಲಿಟಿ. ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ? ಮೊದಲನೇದಾಗಿ ನಾವು ಫ್ಲಾಗ್ ಹಾಸ್ಟಿಂಗನ್ನು ಕೊಡ್ತೀವಿ. ಹೌದಾ, ಎರಡನೇ ಈಗ ಬೆಳಗ್ಗೆ ಆಗಲೇ ಹೇಳಿದೆ ಫ್ಲಾಗ್ ಹಾಸ್ಟಿಂಗ್ ಬಗ್ಗೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರಿ ಅಂತೇಳಿ ಒಂದು ಟೀಮಿಗೆ ಕೊಡ್ತೀವಿ. ಅಲ್ಲಿ ಸುಮಾರು 20 ಜನ ಇರ್ತಾರಪ್ಪ ಅಂದರೆ ಅಲ್ಲಿ 2 ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಎಲ್ಲ ಟೀಮಿನವ್ರ ಹೆಸರನ್ನು ತೆಗೆದುಕೊಳ್ತಾರೆ. ಅಲ್ಲಿ 2 ಕೆಲಸ ಆಯಿತು. ನೆಕ್ಸ್ಟ್ ವೇದಿಕೆ ಮೇಲೆ ಒಂದು 4 ರಿಂದ 5 ಜನ ಹೂ ಕೊಡ್ತಾರೆ. ಹೌದಾ, ನೆಕ್ಸ್ಟ್ 2 ಆ್ಯಂಕರಿಂಗ್ ಮಾಡ್ತಾರೆ. ಒಂದು 8 ಮಂದಿ ಕಲ್ಚರಲ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅಂದರೆ ಓವರಾಲಿ ಫಸ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಾವು ಯಾವ ರೀತಿ ವ್ಯಕ್ತಿತ್ವವಾಗಿ ವಿಕಸನ ಆಗಬೇಕು, ವ್ಯಕ್ತಿ ಇದ್ದವ ವ್ಯಕ್ತಿತ್ವವಾಗಿ ಯಾವ ರೀತಿ ಹೊರಬೀಳಬೇಕು. ಹೌದಾ, ಈ ಒಂದು ಸಮಾಜ ಯಾವ ರೀತಿ ಇದೆ, ನಾವು ಯಾವ ರೀತಿ ನಯವಿನಯದಿಂದ ನಡ್ಕೊಳ್ಬೇಕು, ಮಾತನಾಡುವಂಥ ಭಾಷೆಗಳಾಗಿರ್ಬೋದು, ಹೌದಾ, ಬಳಸುವಂಥ ಪದಗಳಾಗಿರ್ಬೋದು, ಹೌದಾ, ಇನ್ನೊಬ್ಬರು ಕೂಡ ನಾವು ಯಾವ ರೀತಿ ಇಂಟ್ರಾಕ್ಷನ್ ಮಾಡ್ಕೊತೀವಿ, ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಬೆಳೆಸ್ತದೆ NSS. ಹೌದಾ, ವ್ಯಕ್ತಿತ್ವ ವಿಕಸನವನ್ನು ಮಾಡ್ತದೆ. ಆಮೇಲೆ ಯಾರ ಜೊತೆ ಹೆಂಗೆ ನಾವು ನಡ್ಕೊಳ್ಬೇಕು, ಹೌದಾ, ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಫಿಸಿಯಾಲಜಿಕಲ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲವನ್ನು NSS ಒಂದು ಸ್ಟೇಜ್ ಕರೇಜನ್ನು ಮೆಂಟಲಿ ಬೆಳೆಸ್ಬಿಡ್ತದೆ. ಯಾವುದೇ ಒಂದು ಕಾಲೇಜಲ್ಲಿ ಯಾವುದೇ ಒಂದು ಫಂಕ್ಷನ್ ನಡೀತಾ ಇರ್ತದೆ, ಕರೀರಪ್ಪ NSS ವಿದ್ಯಾರ್ಥಿನ, ಅವನು ಎಲ್ಲದಕ್ಕೆ ರೆಡಿ ಇರ್ತಾನೆ, ಮಾತಾಡ್ಲಿಕ್ಕೆ ರೆಡಿ ಇರ್ತಾನೆ, ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಅದಕ್ಕೆ ಒಂದು ಮಾತು ಹೇಳಿದೆ ನಾನು, ಕಸ ಹೊಡೆಯೋಕೆ ರೆಡಿ ಇರಬೇಕು, ಕುರ್ಚಿ ಮೇಲೆ ಕುಂದ್ಲಾಕ ರೆಡಿ ಇರಬೇಕು. ನಾನು ಬೆಳಿಗ್ಗೆ ಕಸ ಹೊಡೆದೇನಪ್ಪ ಅಂದರೆ ಇಲ್ಲಿ ಕುರ್ಚಿ ಮೇಲೆ ಕುಂತು ನಾವು ಮಾತಾಡೋಂಗೆ ಇರಬೇಕು ಅಂತ ನಮ್ಮ NSS ಬೆಳೆಸೋದೇ ಅದು. ಅಲ್ಲಿ ನಾವು ಕೆಲಸ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಬಂದು ಕುಂತು ಮಾತಾಡೋಕೆ ರೆಡಿ ಇರಬೇಕು. ನಾವು ಬರೀ ಕೆಲಸ ಮಾಡೋದಷ್ಟೇ ಅಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಹಾಗಾಗಿ ನಾವು ಏನೇ ಕಾರ್ಯಕ್ರಮ, ಏನೇ ಕೆಲಸ ಇರಲಿ ಅದಕ್ಕೆ ನಾವು ನಮ್ಮ NSS ಕಲಿಸ್ಕೊಡೋದೇ. ಯಾವುದೇ ಕೆಲಸ ಇರಲಿ, ನಾನು ಅಂದೆ ನಾವು ಅಂದು ಕೆಲಸವನ್ನು ಮಾಡಬೇಕು. ಕೆಲಸವನ್ನು ಮಾಡಿ ನೀನು ನಾಳೆ ನಿಮ್ಮ ಕಾಲೇಜಲ್ಲಿ ನಿನ್ನೆ ಗೆಸ್ಟಾಗಿ ಕರಿಬೋದು. ಹೌದಾ, ನೀವು ಅಲ್ಲಿ ಹೋಗಿ ನಿಂತು ಮಾತಾಡ್ಬೋದು. ಹೌದಾ, ಅದೊಂದು ಹೆಮ್ಮೆ. ಅದು ನಮ್ಮ ಕೆಟಲ್ ಕಾಲೇಜಲ್ಲಿ ಹಾಗೆ ಇತ್ತು. 2 ವರ್ಷ ನಾನು ಸೇವೆ ಮಾಡಿದೆ, ಪ್ರಾಪರಾಗಿ ಸೇವೆ ಮಾಡಿದೆ ನಾನು. ನೆಕ್ಸ್ಟು ಡಿಗ್ರಿಯಿಂದ ಮುಗಿಸಿ ಹೊರಗೆ ಬಂದಾಗ MSc ಹಿಂಗೆ B.Ed ಹಿಂಗೆ ಹೊರಗಡೆ ಫೀಲ್ಡಿಗೆ ಬಂದಾಗ ನಮ್ಮ ಕಾಲೇಜಲ್ಲಿ ಕರೆದು ನನ್ನ ಗೆಸ್ಟಾಗಿ ಸುಮಾರು ಸಲ ಕರೆದಿದ್ದಾರೆ. ನಮ್ಮ ಕಾಲೇಜಲ್ಲೇ ಕೆಟಲ್ ಕಾಲೇಜಲ್ಲಿ ಸುಮಾರು ಸಲ ಗೆಸ್ಟಾಗಿ ಕರೆದಿದ್ದಾರೆ. ಬೇರೆ KCDಯಲ್ಲಿ ಗೆಸ್ಟಾಗಿ ಕರೆದಿದ್ದಾರೆ. ಬೇರೆ ಕಡೆ ಹಿಂಗೆ ಬೇರೆ ಕಾಲೇಜಾಗಿರ್ಬೋದು. ಹಿಂಗೆ ಕಸ ಹೊಡಿಲಿಕ್ಕೆ ರೆಡಿ ಇರಬೇಕು, ಕುರ್ಚಿ ಮೇಲೆ ಕುಂದ್ರಕ್ಕೆ ರೆಡಿ ಇರಬೇಕು ಅನ್ನುವಂಥ ಮಾತನ್ನು, ಅಂದರೆ ಅವಕಾಶಗಳು ಭಾಳಷ್ಟು ಬರ್ತದೆ. ಅದನ್ನು ಯಾವ ರೀತಿ ನಾವು ಉಪಯೋಗಿಸಬೇಕು ಅನ್ನುವಂಥದ್ದನ್ನು NSS ಕಲಿಸ್ಕೊಡ್ತದೆ. ಪ್ರತಿಯೊಂದು ಹೆಜ್ಜೆ ಕೂಡ ಯಾರು ನಮ್ಮನ್ನು ಕರೆದು ಇದನ್ನು ಮಾಡಪ್ಪ, ಅದನ್ನು ನೀನು ಪ್ರಶಸ್ತಿ ಕೊಡ್ತೀವಿ ಅಂತೇಳಿ ಮಾಡಂಗಿಲ್ಲ. ಹೌದಾ, ಅವಕಾಶಗಳನ್ನು ನಾವು ಸೃಷ್ಟಿ ಮಾಡ್ಕೋಬೇಕು. ಒಂದು ಹೂ ಕೊಡೋದಾಗಿರ್ಬೋದು, ಹೌದಾ, ಒಂದು ಚೇರ್ ಒರೆಸೋದಾಗಿರ್ಬೋದು, ಒಂದು ಗ್ಲಾಸನ್ನು ತಂದು ಇಡೋದಾಗಿರ್ಬೋದು, ಹೌದಾ, ಸರ್ ನಮಸ್ಕಾರ ಅನ್ನೋದಾಗಿರ್ಬೋದು, ಇವೆಲ್ಲ ಅವಕಾಶಗಳು. ನಾವು ಯಾವ ರೀತಿ ಅವಕಾಶಗಳನ್ನು ಕಲ್ಪಿಸ್ಕೊತೀವಿ, ನಮಗೆ ಆ ರೀತಿ ಅಷ್ಟು ಅವಕಾಶಗಳು, ನಮಗೆ ಫಲಗಳು ಬರ್ತದೆ. ಸರ್, ಇನ್ನೊಂದು ನಾನು ಆಗಡೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಒಳಗಡೆ ಕೇಳಿದ್ರಿ, ಯಾವ ಪ್ರತಿಭೆಯನ್ನು ಹೆಂಗೆ ಹೊರಗೆ ತೆಗಿಬೇಕು ಅನ್ನೋದು ನಿಮ್ಗೆ ಅದೊಂದು ಐಡಿಯಾ ಸರ್ ನಾನು ಕೇಳ್ಪಟ್ಟಿದ್ದೆ.
ಯಾಕಂದರೆ ಭಾಳ ಜನ ಹಾಡುಗಾರರು ಇರ್ತಾರೆ, ಕತೆ ಹೇಳೋರು ಇರ್ತಾರೆ, ಅಂದರೆ ಅವ್ರು ಎಲ್ಲಿ ಕಾಲೇಜಸ್ ಆಗಿ ಎಲ್ಲಿ ಹೊರಗಡೆ ತೋರಿಸ್ತಾರೆ. ಬಟ್ ಆ ಪ್ರತಿಭೆಯನ್ನು ನೀವು ಇಲ್ಲಿ ಹುಡುಕಾಡ್ತಾರೆ ಸರ್, ಅದೊಂದು ಭಾಳ ಹೆಮ್ಮೆ ಸರ್ ನಮಗೆ. ಸರ್ ಇನ್ನೊಂದು ಮುಂದುವರೆದು ನಂದೀಶ್ ಅವರು ಇನ್ನೊಂದು ಅವಕಾಶಗಳಂತ ಹೇಳಿದ್ವಿ, ಯಾವ ರೀತಿ ಅವಕಾಶಗಳು ಬರ್ತದೆ ಅನ್ನೋದಕ್ಕೆ. ಈಗ RD ಪರೇಡ್, ರಿಪಬ್ಲಿಕ್ ಡೇ ಪರೇಡ್ ಕ್ಯಾಂಪ್ ಅಂತೇಳಿ ಕರಿತೀವಿ. ನಾನು ಕೂಡ ಅಲ್ಲಿ ಹೋಗಿ ಬಂದಿದ್ದೀನಿ, ಹೌದಾ. ಈಗ ಸಾಮಾನ್ಯ ಒಬ್ಬ ವ್ಯಕ್ತಿ ಅತಿಥಿಯಾಗಿ ಗಣರಾಜ್ಯೋತ್ಸವದ ಪಥಸಂಚಲನಕ್ಕೆ ಹೋಗ್ತಾನಂದರೆ ನಿಜವಾಗ್ಲೂ ಸಾಮಾನ್ಯ ಮಾತಲ್ಲ. ಹೀಗಾಗಿ ಎಂತೆಂಥ ಅವಕಾಶಗಳು ಬರ್ತದೆ ವಿದ್ಯಾರ್ಥಿಗಳಿಗೆ. ಕರ್ತವ್ಯ ಪಥದಲ್ಲಿ ನಿಜವಾಗ್ಲೂ ಎಲ್ಲರ ಮುಂದೆ ಮಾರ್ಕ್ ಪಾಸ್ಟ್ ಮಾಡುವಂಥ ಒಂದು ಅವಕಾಶ ಇರ್ತದೆ. ಮೈ ರೋಮಾಂಚನ ಆಗ್ತದೆ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಬೇರೆ ಬೇರೆ ಅಧಿಕಾರಿಗಳು, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಬೇರೆ ಬೇರೆ ಹಿಂಗೆಲ್ಲ ಒಂಥರ ಮೈ ರೋಮಾಂಚನ ಆಗ್ತದೆ. ಸ್ಟೇಟ್ ನಮ್ಮ ಸಾಂಸ್ಕೃತಿಕ ಕಲೆ ವೈಭವ ಯಾವ ರೀತಿ ಇರ್ತದೆ ಅನ್ನುವಂಥದ್ದು ನಿಜವಾಗ್ಲೂ ಸ್ಟೇಟ್ ಆಡೇ ಆಗಿರ್ಬೋದು, ನ್ಯಾಷನಲ್ ಆಡೇ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅವಕಾಶ ಇದೆ. ನ್ಯಾಷನಲ್ ಕ್ಯಾಂಪ್ ಅಟೆಂಡ್ ಆಗೋದೇ ಒಂದು ದೊಡ್ಡ ಅವಕಾಶ. ಸುಮಾರು 7 ದಿವಸಗಳ ಕಾಲ ಔಟ್ ಆಫ್ ಸ್ಟೇಟಿಗೆ ಹೋಗೋಕೆ 3 ದಿವಸ, ಬರೋಕ್ಕೆ 3 ದಿವಸ, 6 ದಿವಸ ಪ್ಲಸ್ ಅಲ್ಲೇ ಒಂದು 7 ದಿವಸ, ಸುಮಾರು ಒಂದು 15 ದಿವಸಗಳ ಕಾಲ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾನೇ ಖರ್ಚು ನೋಡ್ಕೊತದೆ. ಹೌದಾ. ಇಷ್ಟು ಅವಕಾಶಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರ್ಬೋದು, ನಮ್ಮ ವಿಶ್ವವಿದ್ಯಾಲಯಗಳಾಗಿರ್ಬೋದು. ಆಮೇಲೆ ಮೈ ಭಾರತ್ ಪೋರ್ಟಲ್ ಅಂತೇಳಿ ಬಂದಿದೆ. ಈಗ ನಾವು ಏನೇ ಹೇಳಬೇಕಾದ್ರೆ ಮೈ ಭಾರತ್ NSS ವಾಲಂಟಿಯರ್ ಅಂತಲೇ ಹೇಳ್ಬೇಕು ಇವಾಗ. ಯಾಕಂದರೆ ಎಲ್ಲ ಆರ್ಗನೈಸೇಷನ್ ಅಂಡರ್ ಮೈ ಭಾರತ್ ಅಂತಲೇ ಬರ್ತದೆ. ಮೈ ಭಾರತ್ ಅಂದರೆ ಏನು? ಈ ಮೈ ಭಾರತ್ ಪೋರ್ಟಲ್ ಅಂತೇಳಿ ಬರ್ತದೆ. ಎಲ್ಲ NSS ವಿದ್ಯಾರ್ಥಿ ಕಂಪಲ್ಸರಿಯಾಗಿ ಮೈ ಭಾರತ್ ಪೋರ್ಟಲನ್ನು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಂಪ್ಲೀಟಾಗಿ 100% ಪ್ರೊಫೈಲನ್ನು ಕೊಡಲೇಬೇಕು. ಅಂದರೆ ಅದರ ನಂಬರ್ ಏನಾದರೂ ಸಿಗುತ್ತಾ ಸರ್? ಇಲ್ಲ, ನಂಬರ್ ಅಂತ ಏನಿರಂಗಿಲ್ಲ. ಮೈ ಭಾರತ್ ಪೋರ್ಟಲ್ ಅಂತೇಳಿ ಇರ್ತದೆ ರಿಜಿಸ್ಟ್ರೇಷನ್. ಅದು ನಿಮ್ಮ ಹೆಸರು ಮೇಲೆ ಇರ್ತದೆ. ಅದು ಕೊಟ್ಟು ಪೂರ್ತಿ 100% ಪ್ರೊಫೈಲನ್ನು ಕೊಟ್ಟ ಮೇಲೆ ಅದರಲ್ಲಿ ಅಪಾರ್ಚುನಿಟೀಸ್ ವಿಕಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಅಂತೇಳಿ ಬರ್ತದೆ. ಹೌದಾ. 2047 ವಿಕಸಿತ ಭಾರತ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಬರ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ at 150, ಅಂದರೆ 150ನೇ ಜನ್ಮದಿನ ಮನೆ ಮಾಡಿದ್ವಿ ನಾವು ಗುಜರಾತಲ್ಲಿ. ಯಾವ ರೀತಿ ಅಂದರೆ ಕಾರ್ಯಕ್ರಮಗಳು ಅಂದರೆ ಕ್ವಿಜ್ ಬರ್ತದೆ ಮೈ ಭಾರತ್ ಪೋರ್ಟಲ್. ಅವಕಾಶಗಳು ಹೆಂಗೆ ಬರ್ತದೆ ಅಂದರೆ ಈ ಕ್ವಿಜ್ ಈಗ at present ಸದ್ಯ ಒಂದೇ ಮಾತರಂ ಅಂತ ಹೇಳಿ ಬಂದಿದೆ. ಒಂದೇ ಮಾತರಂ ಗೀತೆಯನ್ನು ಹಾಡಿ ನೀವು ಚೆನ್ನಾಗಿ ಬಿಟ್ಟರೆ 10,000 ಕ್ಯಾಶ್ ಪ್ರೈಸ್ ಇದೆ ಮೈ ಭಾರತ್ ಪೋರ್ಟಲಲ್ಲಿ. ಆಮೇಲೆ ಕ್ವಿಜ್ ಬರ್ತದೆ. ಪ್ರತಿಯೊಂದು ಕ್ವಿಜ್ ಆಗಿರ್ಬೋದು. ಎಸ್ಸೆ ಕಾಂಪಿಟೇಷನ್ ಬರೆದ್ರೆ 3,000 ಕ್ಯಾಶ್ ಪ್ರೈಸ್ ಇರ್ತದೆ. ಹೀಗೆ ಪ್ರತಿ ಮೂಮೆಂಟಲ್ಲಿಯೂ ಒಂದು ಕ್ವಿಜ್ ಅಂತ ಇರ್ತದೆ. ಆ ಕ್ವಿಜನ್ನು ಅಟೆಂಡ್ ಆಗ್ತಂತ ಹೋದರೆ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗ್ತದೆ. ಈಗ ನನ್ನ ಪಾಯಿಂಟ್ಸ್ 2025 ಅಥವಾ 25,000 ಪಾಯಿಂಟ್ಸು, 24,000 ಪಾಯಿಂಟ್ಸು. ಹಾಗೆ ಪ್ರತಿಯೊಂದು ಕ್ವಿಜ್ಜಿಂದ ನಮಗೆ ನಾಲೆಜ್ ಬರ್ತದೆ. ಪ್ಲಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ಸೌಲಭ್ಯಗಳು ಸಿಗ್ತವೆ. ಹೌದು. ಆಮೇಲೆ ಸ್ಕಾಲರ್ಶಿಪ್ ಬರ್ತದೆ ಮೈ ಭಾರತ್ ಪೋರ್ಟಲ್. ಬೇರೆ ಬೇರೆ ರೀತಿಯಾದಂಥ ಮಹಿಳೆಯರಿಗೆ ಸ್ಕಾಲರ್ಶಿಪ್ ಬರ್ತದೆ, ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಬರ್ತದೆ. ಹೀಗೆ ಮೈ ಭಾರತ್ ಪೋರ್ಟಲ್ ಅನ್ನುವಂಥದ್ದು ನಾವು ಯಾವ ರೀತಿ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡ್ತೀವಿ, ನಮ್ಮ NSS ವಿದ್ಯಾರ್ಥಿಗಳು ಅದನ್ನು ರಿಜಿಸ್ಟ್ರೇಷನ್ ಆಗಿ ಕಂಪ್ಲೀಟಾಗಿ ಡೇ ಬೈ ಡೇ ದಿನ ಏನಪ್ಪ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಅಥವಾ 10 ಗಂಟೆ 11 ಗಂಟೆ ನಂತರ ಒಂದು ಸಲ ಅಪ್ಡೇಟ್ ಆಗಿ ನೋಡ್ತಾ ಇರಬೇಕು ಅದನ್ನು, ಏನು ಅವಕಾಶಗಳು ಇವತ್ತು ಬಂದಿದೆ. ನೀವು ಡೈಲಿ ಮೈ ಭಾರತ್ ಪೋರ್ಟಲನ್ನು ನೋಡಿದ್ರೆ ಅಟ್ಲೀಸ್ಟ್ ನಾರ್ಮಲ್ NSS ವಿದ್ಯಾರ್ಥಿ ಒಂದು ಸಲ ಅಂದರೆ ಡೆಲ್ಲಿಗೆ ಹೋಗ್ಬಿಡ್ತೀರಿ 100%. ಯಾಕಂದರೆ ಅದರಲ್ಲಿ ದಿನ ಒಂದೊಂದು ಪ್ರೋಗ್ರಾಮ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ನಾವು ಕಂಪಲ್ಸರಿಯಾಗಿ ಅಟೆಂಡ್ ಆಗಿದ್ರೆ ಒಂದು ದಿನ ನಾವು ಡೆಲ್ಲಿಗೆ ಪ್ರಧಾನಮಂತ್ರಿಗಳ ಮುಂದೆ ನಿಂತು ಮಾತನಾಡುವಂಥ ಅವಕಾಶ ಕಂಪಲ್ಸರಿ ಸಿಗ್ತದೆ. ಸರ್ ಇನ್ನೊಂದು ಕೊನೆಯ ಪ್ರಶ್ನೆ. ಈಗ ದೇಶ ಕಟ್ಟುವಲ್ಲಿ ಯುವಕರ ಪಾತ್ರ ಎಲ್ಲ ಕೇಳಿರ್ತೀವಿ ಸರ್ ನಾವು. ಜಾಸ್ತಿ NSS ಒಳಗಡೆ ಯುವಕರು ಇರೋದ್ರಿಂದ ದೇಶ ಕಟ್ಟುವಲ್ಲಿ NSS ಪಾತ್ರ ಏನು ಸರ್? ಈಗ ದೇಶ ಕಟ್ಟುವಲ್ಲಿ NSSನ ಪಾತ್ರ ಅಥವಾ NSS ವಿದ್ಯಾರ್ಥಿಗಳ ಪಾತ್ರ ಯಾವ ರೀತಿ ಇರ್ತದೆ ಅನ್ನುವಂಥದ್ದು ಎಲ್ಲರಿಗೊಂದು ಪ್ರಶ್ನೆ. ಖಂಡಿತ ಸರ್. ಈಗ ದೇಶವನ್ನು ನೋಡ್ರಿ, ಈಗ ಆರ್ಮಿ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ದೇಶದ ಆಸ್ತಿ. ಹೌದಾ. ರೈತ ಮತ್ತು ಆರ್ಮಿ ನಮ್ಮ ಸೈನಿಕರನ್ನ ಕರಿತೀವಿ. ಜೈ ಜವಾನ್ ಜೈ ಕಿಸಾನ್ ಅಂತ ಕರಿತೀವಿ ನಾವು. ಆ ಒಂದು ವಾಕ್ಯವನ್ನು ಕರೆಯುವಾಗ ದೇಶದ ಗಡಿಯಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಒಂದು ನಿಂತು ನಮ್ಮೆಲ್ಲರ ಒಂದು ಯಾವ ರೀತಿ ಪ್ರೊಟೆಕ್ಷನನ್ನು ಕೊಡ್ತಾರೆ, ಇದನ್ನು ಮಾಡ್ತಾರೆ ಅನ್ನುವಂಥದ್ದು ನಿಜವಾಗಲೂ ಒಂದು ಹೆಮ್ಮೆ ವಿಷಯ. ಯಾಕಂದರೆ ಧಾರವಾಡದಲ್ಲಿ 9 ಡಿಗ್ರಿ 10 ಡಿಗ್ರಿ 11 ಡಿಗ್ರಿ ಥಂಡಿ ನಮಗೆ ತಡ್ಕೊಳ್ಳೋದಾಗೋದು. ಹೌದ್ರಿ. ಅಂಥ ಒಂದು ಸಮಯದಲ್ಲಿ ನಮ್ಮ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ನಿಂತು ಒಬ್ಬ ಸೈನಿಕ ಅವನ ಮನೆಗೋಸ್ಕರ ಅಷ್ಟೇ ಅಲ್ಲ, ದೇಶಕ್ಕೋಸ್ಕರ ಯಾವ ರೀತಿ ಒಂದು ಪ್ರಾಣ ಕೊಟ್ಟು ಕಾಪಾಡ್ತಾನೆ ಅನ್ನುವಂಥದ್ದು ಎಷ್ಟು ಒಂದು ದೊಡ್ಡ ಹೆಮ್ಮೆಯ ವಿಷಯನೋ. ಹಾಗೆ ನಮ್ಮ NSS ವಿದ್ಯಾರ್ಥಿಗಳು 24/7 ಯಾವುದೇ ದಿಕ್ಕಿನಿಂದ ಸೇವೆ ಬರ್ಬೋದಂತ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ.
ಎಲ್ಲೇ ಬರಲಿ, ಸೇವೆ ಬರಲಿ, ಏನೇ ಬರಲಿ, ನಾನು ನಿಂತು ಮಾಡ್ತೀನಿ. ರಕ್ತದಾನವನ್ನು ಮಾಡುವಂಥದ್ದು, ಜೀವಕ್ಕೆ ಮರುಜೀವವನ್ನು ತುಂಬುವಂಥದ್ದು. ಹೌದಾ? ಒಬ್ಬ ವ್ಯಕ್ತಿ ಸಾಯ್ತಿರ್ತಾನಪ್ಪ ಅಂದರೆ ಜೀವಕ್ಕೆ ಒಂದು ಮರುಜೀವವನ್ನು ಕೊಡುವಂಥದ್ದು. ಆ ಒಂದು ಜೀವವನ್ನು ಉಳಿಸೋದ್ರಿಂದ ಅವನ ಕುಟುಂಬವನ್ನು ನಾವು ಸೇವೆ ಮಾಡ್ದಂಗೆ. ಹೌದಾ? ನಾವು ಇಲ್ಲಿ ಇಂಡಿಯನ್ ಆರ್ಮಿ ಇದ್ದಂಗೆ ನಾವು. ಹೌದಾ? ಹಾಂ, ಸಮಾಜದೊಳಗೆ ನಾವು ಒಂಥರ ಆರ್ಮಿ ಇದ್ದಂಗೆ NSS ವಾಲಂಟಿಯರ್ಸ್. ಅಷ್ಟು ನಾವು ವಿದ್ಯಾರ್ಥಿಗಳು ಅಂಥ ಒಂದು ಬ್ಲಡ್ ಡೊನೇಷನ್ ಆಗಿರ್ಬೋದು. ಆಮೇಲೆ ಗಿಡ ಇಲ್ಲಕ್ಕೆ ನಾವು ಬದುಕೋಕ್ಕಾಗಲ್ಲ. ಈಗ ನಾವು ಉಸಿರಾಡಲಿಕ್ಕೆ ಭಾಳಷ್ಟು ದೆಹಲಿಯಲ್ಲಿ ಸಿಕ್ಕಾಪಟ್ಟಿದೆ ಪೊಲ್ಯೂಷನ್. ಯಾವ ರೀತಿ ಇದೆ? ಸಿಕ್ಕಾಪಟ್ಟಿದೆ. ಅಷ್ಟು ದುಡ್ಡಿದ್ರೆ ನೆಮ್ಮದಿಯಾಗಿ ನಾವು ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಅಂಥ ಕಪ್ಪತ್ ಗುಡ್ಡ ಆಗಿರ್ಬೋದು, ನಮ್ಮ ಧಾರವಾಡದ ವಾತಾವರಣ ಆಗಿರ್ಬೋದು, ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ. ಹೀಗಾಗಿ NSS ವಿದ್ಯಾರ್ಥಿಗಳು ಪ್ರತಿ ವರ್ಷ ಸುಮಾರು ಗಿಡಗಳನ್ನು ನೆಡ್ತಾರೆ. ಹೌದಾ? ಅಲ್ಲಿಂದ ಗಾಳಿ ಬರ್ತದೆ, ಬ್ಲಡ್ ಡೊನೇಷನನ್ನು ಮಾಡ್ತಾರೆ. ಹೌದಾ? ಗುಟ್ಕಾ ತಿನ್ಬೇಡ್ರಿ, ಆಮೇಲೆ ಆಲ್ಕೋಹಾಲ್ನ ಸೇವಿಸ್ಬೇಡ್ರಿ ಅಂತೇಳಿ ಭಾಳಷ್ಟು ಜಾಥಾವನ್ನು, ಅವೇರ್ನೆಸ್ ಪ್ರೋಗ್ರಾಮನ್ನು, ಸ್ವಚ್ಛತೆ ಪ್ರೋಗ್ರಾಮನ್ನು ನಾವು ಮಾಡ್ತಾಯಿರ್ತೀವಿ. ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ NSS ವಿದ್ಯಾರ್ಥಿಗಳು ಕೂಡ ರಾಷ್ಟ್ರ ಕಟ್ಟುವಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ ಮತ್ತು ನಾವು ಕೂಡ ಮಾಡಿದ್ದೀವಿ ಅಂತೇಳಕ್ಕೆ ಇಷ್ಟಪಡ್ತೀನಿ. ದಿನೇಶ್ವರ ಸರ್, ನಾನು ಆಗಲೇ ನೀವು ನೆನಪು ಮಾಡ್ತೀನಿ ಸರ್. ಈಗ ಗ್ರಾಮ ಕಟ್ತೀರಿ ಸರ್, ಇದು ಗಾಂಧೀಜಿಯವರ ಮೂಲತತ್ವ ಗ್ರಾಮಗಳ ಅಭಿವೃದ್ಧಿ. ಗ್ರಾಮಗಳನ್ನ ಕಟ್ಟಿದ್ರಿ, ಸಮಾಜವನ್ನು ಕಟ್ಟಿದ್ರಿ, ದೇಶವನ್ನು ಕಟ್ಟಿದ್ರಿ. ಇದರಿಂದ ಅದು ನಮ್ಮ NSS ವಿದ್ಯಾರ್ಥಿಗಳು ಈ ವಿಡಿಯೋ ಮುಖಾಂತರ ಆದರು NSS ಯಾಕಪ್ಪ ಭಾಳಷ್ಟು ಕಡೆ NSS ಸರ್ ಹೇಳಿದಾರ ಹೋಗೋಣ ಅಂತೇಳಿ ಅನ್ನೋಕ್ಕಿಂತ ಈ ವಿಡಿಯೋ ನೋಡಿ ಅವರು NSSನ್ನು ಆಳವಾಗಿ ತಿಳ್ಕೊಂಡು NSS ಒಳಗಡೆ ಇರುವಂಥ ಮಾಹಿತಿ, ಅದರೊಳಗಡೆ ಪ್ರಶಸ್ತಿ, ಅಪಾರ್ಚುನಿಟೀಸ್ ಎಲ್ಲವೂ ಕೂಡ ನಿಮ್ಮ ಮೂಲಕ ಅವರಿಗೆ ಸ್ಫೂರ್ತಿ ಆಗಲಿ ಅಂತೇಳಿ ನಾನು ನಿಮಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಹೇಳ್ತೀನಿ ಸರ್. ನಮಸ್ಕಾರ. ನಮಸ್ಕಾರ ನಂದೀಶ್ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ NSS ಬಗ್ಗೆ ನಿಜವಾಗ್ಲೂ ವಿದ್ಯಾರ್ಥಿಗಳೇ NSSನ್ನು ಮಾಡಿರಿ. ಸಾಲುಮರದ ತಿಮ್ಮಕ್ಕ ಅವರು ಯಾವ ರೀತಿ ಸಾಲುಮರದ ತಿಮ್ಮಕ್ಕ ಅವರು ಯಾವ ರೀತಿ ಗಿಡಗಳನ್ನು ಹಚ್ಚಿದ್ರು, ಗಿಡಗಳನ್ನು ಹಚ್ಚಿದ್ದಕ್ಕಾಗಿಯೇ ಸಾಲುಮರದ ತಿಮ್ಮಕ್ಕ ಅಂತೇಳಿ ಹೆಸರು ಬಂತು. ಹೀಗಾಗಿ NSSನ್ನು ಅಪ್ಕೋರಿ, NSSನ್ನು ತಪ್ಕೋರಿ ಅಂದಾಗ ಮಾತ್ರ ನಿಮಗೆ NSS ಏನಾದರೂ ಕೊಡ್ಲಿಕ್ಕೆ ಸಾಧ್ಯ. ಸುಮ್ಮನೆ ಸರ್ಟಿಫಿಕೇಟ್ಗಾಗಿ ಹಾಗೆ ಹಿಂಗೆ ಮಾಡ್ತೇನೆ ಅಂದರೆ NSS ನಿಜವಾಗ್ಲೂ ಯಾವತ್ತೂ ಏನನ್ನು ಕೊಡೋದಿಲ್ಲ. ನಿಸ್ವಾರ್ಥ ಸೇವೆಯನ್ನು ಮಾಡಿರಿ, ಅಂದಾಗ ಮಾತ್ರ ನಿಮಗೆ NSS ಏನಾದರೂ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯನ್ನೇ ಕರೆದು ನಿಜವಾಗಲೂ ಸುಮಾರು ಹೊತ್ತುಗಳ ಕಾಲ ಈ ಒಂದು ಚರ್ಚೆಯಲ್ಲಿ ಅವರೂ ಕೂಡ ಪಾಲ್ಗೊಂಡು ನಾವು ಕೂಡ ಪಾಲ್ಗೊಂಡಿದ್ವಿ. ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ನಂದೀಶ್ ವಿತ್ ಟಾಕ್ಸ್ ಅವರಿಗೆ ನಾನು ಪರ್ಸನಲ್ಲಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನಮಸ್ಕಾರ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲ್ಗಳನ್ನ ನೀವು ಬೆಂಬಲಿಸಿ.